ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಜನಸಾಮಾನ್ಯರು ಪ್ರತಿದಿನ ಬೆಲೆ ಏರಿಕೆಯಿಂದ ತತ್ತರಿಸ್ತಿದ್ದಾರೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್, ತರಕಾರಿ, ಹೋಟೆಲ್ ದರ ಹೀಗೆ ಪಟ್ಟಿ ಬೆಳೀತಾನೇ ಇದೆ. ಇದೀಗ ಜನರ ಜೇಬಿಗೆ ಮತ್ತೊಂದು ಬರೆ ಸದ್ದಿಲ್ಲದೆ ಬಿದ್ದಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಈಗಾಗಲೇ ಸಂಕಷ್ಟ ಅನುಭವಿಸ್ತಾ ಇರುವ ಜನರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಎಸ್, ಅದು ಅಡುಗೆ ಅನಿಲದ ಬೆಲೆ. ಅಡುಗೆ ಅನಿಲದ ಬೆಲೆ ಎಷ್ಟು ಜಾಸ್ತಿ ಆಗಿದೆ, ಇದರಿಂದ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಈಗಲೇ ಹೇಳಿದಾಗೆ ಅಡುಗೆ ಅನಿಲದ ಬೆಲೆ ಏರಿಕೆಯಾಗಿದೆ. ಗೃಹ ಬಳಕೆ ಸಿಲಿಂಡರ್ ದರ ಮತ್ತೆ ಏರಿಕೆಯಾಗಿದ್ದು, ಈ LPG ಸಿಲಿಂಡರ್ ದರವನ್ನು ಕೇಂದ್ರ ಸರ್ಕಾರ ಮತ್ತೊಮ್ಮೆ ಹೆಚ್ಚಳ ಮಾಡಿದೆ. ಬರೋಬ್ಬರಿ 29 ರೂಪಾಯಿ ಹೆಚ್ಚಳವಾಗಿದ್ದು, ಇದು ಗ್ರಾಹಕರ ಜೇಬಿಗೆ ಕತ್ತರಿ ಹಾಕದ ಹಾಗೇನೆ. 14.2 kg ಸಿಲಿಂಡರ್ಗೆ 29 ರೂಪಾಯಿ ಹೆಚ್ಚಳ ಮಾಡಿದ್ದು, ಈ ಹೊಸ ದರ ಭಾನುವಾರದಿಂದನೇ ಅನ್ವಯ ಆಗ್ತಿದೆ. ಕಳೆದ 3 ತಿಂಗಳಲ್ಲಿ ಎರಡನೇ ಬಾರಿಗೆ LPG ದರ ಏರಿಕೆಯಾಗಿದ್ದು, ಜನಸಾಮಾನ್ಯರ ಕಿಸೆಗೆ ನೇರ ಹೊಡೆತ ಕೊಟ್ಟಿದೆ. ಸಾಮಾನ್ಯ ಜನರ ಖರ್ಚು ಇನ್ನಷ್ಟು ಜಾಸ್ತಿ ಆಗುವ ಎಲ್ಲ ಸಾಧ್ಯತೆಗಳು ಇದರಿಂದ ಕಾಣಿಸ್ತಿದೆ. ಕಾರಣ ಏನು ಅಂತ ನೋಡೋದಾದ್ರೆ, ಮಧ್ಯಪ್ರಾಚ್ಯದಲ್ಲಿ ಈಗಾಗಲೇ ಮುಂದುವರೆದಿರುವ ಉದ್ವಿಗ್ನ ಪರಿಸ್ಥಿತಿ ಹಾಗೂ ಜಾಗತಿಕ ಮಾರುಕಟ್ಟೆಯಲ್ಲಿ ಏರಿಕೆಯಾಗಿರುವ ಕಚ್ಚಾ ತೈಲ ಮತ್ತು ಇಂಧನ ಬೆಲೆಗಳು ಈ ದರ ಏರಿಕೆಗೆ ಪ್ರಮುಖ ಕಾರಣ ಅಂತ ಈಗಾಗಲೇ ತಜ್ಞರು ಹೇಳ್ತಿದ್ದಾರೆ. ಈಗಾಗಲೇ ಸರ್ಕಾರ ಜಾಗತಿಕ ಇಂಧನ ದರ ಏರಿಕೆಯ ಸಂಪೂರ್ಣ ಹೊರೆಯನ್ನ ಜನರ ಮೇಲೆ ಹಾಕದೆ ಕೆಲವು ಭಾಗವನ್ನ ಮಾತ್ರ ತೈಲ ಕಂಪನಿಗಳೇ ಹೊರುವಂತೆ ಮಾಡ್ತಾ ಇದೆ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಸರ್ಕಾರಿ ತೈಲ ಮಾರುಕಟ್ಟೆ ಕಂಪನಿಗಳ ಮೇಲೆ ಹೆಚ್ಚುತ್ತಾ ಇರುವ ಈ ಆರ್ಥಿಕ ಒತ್ತಡದಿಂದ LPG ದರವನ್ನ ಪರಿಷ್ಕರಿಸುವ ಅನಿವಾರ್ಯತೆ ಇದೆ ಅನ್ನೋದು ಈಗಾಗಲೇ ಉದ್ಯಮಿಗಳು ಹೇಳುವಂತಹ ಮಾತು. ಆಲ್ರೆಡಿ ಆರ್ಥಿಕ ತಜ್ಞರು ಹೇಳ್ತಾ ಇದ್ರು, ಕೇವಲ ಒಂದು ಬಾರಿಗೆ ನಿಲ್ಲೋದಿಲ್ಲ, ಇದು ಮತ್ತೆ ಮತ್ತೆ ರಿಪೀಟ್ ಆಗುತ್ತೆ ಅಂತೇಳಿ. ಈಗ ಅಂಥದ್ದೇ ರಿಪೀಟೇಷನ್ ಕಾಣಿಸ್ತಾ ಇದೆ. ಈ ನಿರಂತರ ದರ ಏರಿಕೆಯಿಂದ ಮಧ್ಯಮ ವರ್ಗ ಹಾಗೆಯೇ ಬಡ ಕುಟುಂಬಗಳ ಮಾಸಿಕ ವೆಚ್ಚ ಮತ್ತಷ್ಟು ಜಾಸ್ತಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗಾಗಲೇ ನಿಮಗೆ ಗೊತ್ತಿದೆ, ದಿನದ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಲೇ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇರುವ ಜನರು ಈ ಒಂದು ದರ ಹೆಚ್ಚಳದಿಂದ ಮತ್ತಷ್ಟು ಸಮಸ್ಯೆಯನ್ನು ಅನುಭವಿಸ್ತಾರೆ. ಇನ್ನು ಈ ದರ ಹೆಚ್ಚಳ ಎಷ್ಟಿದೆ ಅಂತ ನೋಡೋದಾದ್ರೆ, ದೆಹಲಿಯಲ್ಲಿ ಈಗ ಸಿಲಿಂಡರ್ ಬೆಲೆ 913 ರೂಪಾಯಿ ಇತ್ತು, ಇನ್ನು ಮುಂದೆ 942 ರೂಪಾಯಿಗೆ ಏರಿಕೆಯಾಗಿದೆ. ಹಾಗೆಯೇ ಬೆಂಗಳೂರಿನ ವಿಷಯಕ್ಕೆ ಬಂದರೆ, ಇಲ್ಲಿಯೂ ಕೂಡ ದರದಲ್ಲಿ ಭಾರಿ ಏರಿಕೆಯಾಗಿದ್ದು, ಬೆಲೆ ಏರಿಕೆಗೆ ಈ ಹಿಂದೆ ಬೆಂಗಳೂರಲ್ಲಿ 14.2 kg ಸಿಲಿಂಡರ್ ಬೆಲೆ 918 ರೂಪಾಯಿ ಇತ್ತು. ಆ ಒಂದು ಆಸುಪಾಸಲ್ಲೇ ಸ್ವಲ್ಪ ಇತ್ತು. ಆದರೆ ಈಗ ಈ ಹೊಸ ಬೆಲೆಯ ಅನ್ವಯ ಸುಮಾರು 947 ರೂಪಾಯಿಗೆ ಏರಿಕೆಯಾಗಿದೆ. ಸ್ಥಳೀಯ ತೆರಿಗೆ ಹಾಗೆಯೇ ಸಾಗಾಣಿಕಾ ವೆಚ್ಚಗಳ ಕಾರಣದಿಂದ ಅದು ಪ್ರತಿ ನಗರದಲ್ಲೂ ಕೂಡ ಆ ಬೆಲೆಯಲ್ಲಿ ಸ್ವಲ್ಪ ಏರಿಳಿತ ಆಗೋದು, ವ್ಯತ್ಯಾಸ ಆಗೋದನ್ನು ಕೂಡ ನಾವು ನೋಡಿದ್ದೀವಿ. ಇನ್ನು ಕಳೆದ ಮಾರ್ಚ್ 7ರಂದು ಸಿಲಿಂಡರ್ಗೆ 60 ರೂಪಾಯಿ ಏರಿಕೆ ಮಾಡಲಾಗಿತ್ತು. ಈಗ ಮತ್ತೆ 29 ರೂಪಾಯಿ ಏರಿಕೆಯಾಗಿದೆ. ಮತ್ತೆ ಇನ್ನೊಂದು ದಿನಗಳಲ್ಲಿ, ಕೆಲವು ದಿನಗಳಲ್ಲಿ ಮತ್ತೆ ಏರಿಕೆಯಾದರೂ ಕೂಡ ಯಾವುದೇ ಆಶ್ಚರ್ಯ ಇಲ್ಲ. ಇಷ್ಟೆಲ್ಲ ಬೆಲೆ ಏರಿಕೆ ಆದರೂ ಕೂಡ ತೈಲ ಕಂಪನಿಗಳು ಪ್ರತಿ ಸಿಲಿಂಡರ್ ಮಾರಾಟದ ಮೇಲೆ ಭಾರಿ ನಷ್ಟ ಅನುಭವಿಸ್ತಾ ಇವೆ ಅಂತ ಹೇಳಲಾಗ್ತಿದೆ. ಇತ್ತೀಚಿನ ದರ ಏರಿಕೆಗೂ ಮುನ್ನ ಕೂಡ ಪ್ರತಿ LPG ಸಿಲಿಂಡರ್ ಮೇಲೆ ಸುಮಾರು 703 ರೂಪಾಯಿ ನಷ್ಟ ಆಗ್ತಿತ್ತಂತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಧನ ಬೆಲೆ ಗಗನಕ್ಕೇರಿರುವುದರಿಂದ ತೈಲ ಕಂಪನಿಗಳಿಗೆ ಸಾಮಾನ್ಯವಾಗಿ ಇದು ನಷ್ಟವನ್ನೇ ಉಂಟು ಮಾಡ್ತಾ ಇದೆ. ಸೊ ಕಂಪನಿಗಳು ಹೇಳುವ ಪ್ರಕಾರ ಈ ಏರಿಕೆ ಅವುಗಳಿಗೆ ಆಗ್ತಾ ಇರುವ ನಷ್ಟದ ಒಂದು ಭಾಗ ಮಾತ್ರ ಸರಿದೂಗಿಸುತ್ತೆ. ಈ ಏರಿಕೆಯಿಂದ ನಮಗೆ ಕಂಪ್ಲೀಟ್ ಆಗಿ ಲಾಭ ಆಗುತ್ತೆ ಅಥವಾ ನಷ್ಟ ಹೋಗುತ್ತೆ ಅಲ್ಲ ಅನ್ನೋದನ್ನ ಹೇಳ್ತಾ ಇವೆ. ಸೊ ಬೆಂಗಳೂರಲ್ಲಿ ನಾವು ದರದನ್ನು ಕೂಡ ಗಮನಿಸಿದ್ವಿ. ಈಗ ಸಿಲಿಂಡರ್ ಬೆಲೆ ಇಷ್ಟು ಏರಿಕೆಯಾಗಿದೆ, ಮತ್ತಷ್ಟು ಏರಿಕೆಯ ಚಾನ್ಸಸ್ ಇದೆ. ಇಲ್ಲಿಗೆ ಸೀಮಿತನಾ ಅಂತ ನೋಡಿದ್ರೆ ಖಂಡಿತ ಅಲ್ಲ. ವಾಹನ ಸವಾರರಿಗೂ ಕೂಡ ಸಂಕಷ್ಟ ತಪ್ಪಿದ್ದಲ್ಲ. ಆಲ್ರೆಡಿ ಮೇ ತಿಂಗಳ ಮಧ್ಯದಿಂದ ಪೆಟ್ರೋಲ್ ಹಾಗೆಯೇ ಡೀಸೆಲ್ ದರ ಬರೋಬ್ಬರಿ 7.5 ರೂಪಾಯಿಯಷ್ಟು ಏರಿಕೆಯಾಗಿದ್ದು, ಅಷ್ಟೇ ಅಲ್ಲದೆ CNG ದರ ಕೂಡ ಪ್ರತಿ ಕೆಜಿಗೆ ಸುಮಾರು 6 ರೂಪಾಯಿಯಷ್ಟು ಹೆಚ್ಚಾಗಿದ್ದು, ಎಲ್ಲಾ ಕಡೆಯಿಂದಲೂ ಬೆಲೆ ಏರಿಕೆಯ ಬಿಸಿ ಜನಸಾಮಾನ್ಯರನ್ನ ಕಾಡ್ತಾ ಇದೆ. ಈಗಾಗಲೇ ಪೆಟ್ರೋಲ್, ಡೀಸೆಲ್ ಹಾಗೂ CNG ದರದಲ್ಲಿ ಏರಿಕೆ ಕಂಡು ಬಂದಿರೋದ್ರಿಂದ ಇವುಗಳು ಕೂಡ ಜಾಸ್ತಿಯಾಗಿ ಜನಸಾಮಾನ್ಯರ ಪ್ರತಿದಿನದ ವಹಿವಾಟಿನ ಮೇಲೆ, ಅವರ ದಿನನಿತ್ಯದ ವೆಚ್ಚಗಳ ಮೇಲೆ ಇದು ಪರಿಣಾಮವನ್ನ ಬೀರ್ತಾ ಇದೆ. ಇಷ್ಟೆಲ್ಲ ದರ ಏರಿಕೆ ಆಗ್ತಾ ಇದ್ರೂ ಕೂಡ ಇದು ಯಾವುದೇ ಕಾರಣಕ್ಕೂ ನಮಗೆ ಲಾಭ ಇಲ್ಲ ಅನ್ನೋದನ್ನ ಕಂಪನಿಗಳು ಹೇಳ್ತಾ ಇವೆ. ನಾವು ಇನ್ನೂ ಕೂಡ ನಷ್ಟದಲ್ಲೇ ಮಾರಾಟ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನು ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆ ಸುಮಾರು ₹11 ಹಾಗೂ ಡೀಸೆಲ್ ₹33.6 ರೂಪಾಯಿ ನಷ್ಟ ಆಗ್ತಾ ಇದೆ ಅಂತ ಕಂಪನಿಗಳು ಅಂದಾಜು ಮಾಡ್ತಾ ಇದೆ. ಇಷ್ಟೆಲ್ಲ ಬೆಲೆ ಏರಿಕೆ ಆದರೂ ಕೂಡ ಲಾಭ ಇಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಕಂಪನಿಗಳು ಹೇಳೋದರ ಪ್ರಕಾರ. ಸೊ ಉತ್ಪಾದನಾ ವೆಚ್ಚಕ್ಕಿಂತ ಕಡಿಮೆ ಬೆಲೆಗೆ ಇಂಧನ ಮಾರಾಟ ಮಾಡ್ತಾ ಇರೋದು ಕಂಪನಿಗಳ ಪಾಲಿಗೆ ದೊಡ್ಡ ತಲೆನೋವಾಗಿದ್ದು, ಗ್ಯಾಸ್ ಸಿಲಿಂಡರ್ ಬೆಲೆ ಹೀಗೆ ಏರ್ತಾ ಇದ್ರೆ ಮಧ್ಯಮ ವರ್ಗದ ಕುಟುಂಬಗಳ ಅಡುಗೆ ಮನೆಯ ತಿಂಗಳ ಬಜೆಟ್ ಸಂಪೂರ್ಣ ಹದಗೆಡುತ್ತೆ.
ಈಗಾಗಲೇ ಏರಿಕೆಯಾಗಿರುವ ವಸ್ತುಗಳ ಬೆಲೆಯಿಂದಾಗಿ ಈ ಸಿಲಿಂಡರ್ ದರ ಏರಿಕೆಯೂ ಕೂಡ ಗೃಹಿಣಿಯರ ಮೇಲೆ ಭಾರಿ ಹೊರೆ ಹಾಕುತ್ತೆ. ಬಜೆಟ್ ಮ್ಯಾನೇಜ್ ಮಾಡೋದು ಕಷ್ಟ ಆಗಬಹುದು. ಜೊತೆಗೆ ಮಧ್ಯಪ್ರಾಚ್ಯದಲ್ಲಿರುವ ಅಸ್ಥಿರ ಪರಿಸ್ಥಿತಿ ಜಾಗತಿಕ ಇಂಧನ ಪೂರೈಕೆಯನ್ನು ಅಸ್ತವ್ಯಸ್ತಗೊಳಿಸ್ತಾ ಇರೋದು, ಈ ಕಚ್ಚಾ ತೈಲ ಮತ್ತು ಅನಿಲದ ಬೆಲೆಗಳು ಕೂಡ ಮಾರುಕಟ್ಟೆಯಲ್ಲಿ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ. ಅಂತಾರಾಷ್ಟ್ರೀಯ ಆರ್ಥಿಕ ಚಲನವಲನಗಳ ನೇರ ಪರಿಣಾಮ ಭಾರತದ ಗ್ರಾಹಕರ ಮೇಲೆ ಈಗಾಗಲೇ ತಟ್ತಾ ಇದೆ, ಮುಂದಿನ ಕೂಡ ತಟ್ಟುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಅಂದರೆ ಡಿ.ಕೆ. ಶಿವಕುಮಾರ್ ಅವರು, ಮುಖ್ಯಮಂತ್ರಿಗಳ ಡಿ.ಕೆ. ಶಿವಕುಮಾರ್ ಹೇಳಿದ್ರು, ನಾನು ಇದರ ಬಗ್ಗೆ ವರದಿಯನ್ನು ತೆಗೆದುಕೊಳ್ತೇನೆ, ಯಾಕೆ ಇಷ್ಟೊಂದು ಏರಿಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನು ಪಡ್ಕೊಳ್ತೇನೆ, ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾನು ಮಾತಾಡ್ತೀನಿ ಅಂತ ಹೇಳೋದ್ರ ಜೊತೆಗೆ ಕೈಗಾರಿಕಾ ಅನಿಲ ಹಾಗೂ ಕೈಗಾರಿಕಾ ಡೀಸೆಲ್ ದರಗಳು ಆತಂಕಕಾರದ ಮಟ್ಟದಲ್ಲಿ ಏರಿಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರು ಕೂಡ ಕಳವಳ ವ್ಯಕ್ತಪಡಿಸಿದ್ದಾರೆ. ಬಟ್ ತೆರಿಗೆಯ ಮಟ್ಟದಲ್ಲಿ ಏನಾದರೂ ಕಡಿಮೆ ಮಾಡ್ತಾರಾ ಇಲ್ಲಿ ಅನ್ನುವಂತಹ ಕುತೂಹಲ ಕೂಡ ಇದೆ. ಸೊ ಪರಿಸ್ಥಿತಿ ಅಂತ ಜಾಗತಿಕ ಮಟ್ಟದಲ್ಲಿ ಇನ್ನೂ ಕೂಡ ಸುಧಾರಿಸಿಲ್ಲ. ಅದು ಸುಧಾರಣೆ ಆಗದ ಹೊರತು ಈ ಬೆಲೆ ಏರಿಕೆಯ ಬಿಸಿ ತಣ್ಣಗಾಗುವ ಲಕ್ಷಣಗಳೂ ಕಾಣಿಸ್ತಿಲ್ಲ. ಸಾಮಾನ್ಯ ಜನರು ದಿನದ ದಿನಕ್ಕೆ ಶಪಿಸಿಕೊಂಡೇ ಜೀವನವನ್ನು ನಡೆಸಬೇಕಾದಂತಹ ಪರಿಸ್ಥಿತಿ ಕೂಡ ಎದುರಾಗ್ತಾ ಇದೆ. ಆದರೆ ಇಲ್ಲಿ ಸರ್ಕಾರ ತೆರಿಗೆ ಕಡಿಮೆ ಮಾಡುವ ಮೂಲಕ ಜನರಿಗೆ ಸ್ವಲ್ಪ ನೆಮ್ಮದಿನೇನಾದರೂ ಕೊಡತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಆಗ ಮಾತ್ರ ಜನಸಾಮಾನ್ಯರಿಗೆ ಸ್ವಲ್ಪ ನಿಟ್ಟುಸಿರು ಬಿಡುವ ಹಾಗೆ ಕೂಡ ಆಗತ್ತೆ. ನೋಡೋಣ ಈ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳು ಆಗತ್ತೆ ಅನ್ನೋದು. ಇದೇ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.